ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾವ ವರ್ಷದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದಲ್ಲಿ ಒಳಗೊಂಡವು? 1976. ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 1975ರಲ್ಲಿ ಸ್ವರ್ಣಸಿಂಗ್ ಅಧ್ಯಕ್ಷತೆಯಲ್ಲಿ ಮೂಲಭೂತ ಕರ್ತವ್ಯಗಳ ಪರಿಶೀಲನೆಗೆ ಸಮಿತಿ ನೇಮಕ ಮಾಡಲಾಗಿತ್ತು. 1976ರಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 4 is the right answer. ಭಾರತದ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಎ. ರಾಜ್ಯಪಾಲರಾಗಿ ನೇಮಕವಾಗುವವರೆಗೆ 45 ವರ್ಷಗಳು ಪೂರ್ಣವಾಗಿರಬೇಕು. ಬಿ. ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿರುತ್ತಾರೆ. ಸಿ. 5 ವರ್ಷದ ಅವಧಿ ಪೂರ್ಣವಾದ ಮೇಲೆ ರಾಜ್ಯಪಾಲರು ತಮ್ಮ ಹುದ್ದೆಯಲ್ಲಿ ಉತ್ತರಾಧಿಕಾರಿ ಬರದಿದ್ದರೂ ಮುಂದುವರಿಯುವಂತಿಲ್ಲ. ಡಿ. ರಾಜ್ಯದ ಕಾರ್ಯನಿರ್ವಹಣಾಧಿಕಾರವು ರಾಜ್ಯಪಾಲರದ್ದು. ಹಾಗಾದರೆ ಸರಿಯಾದ ಹೇಳಿಕೆ ಬಿ ಮತ್ತು ಡಿ. ಅಂದರೆ ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿರುತ್ತಾರೆ, ರಾಜ್ಯದ ಕಾರ್ಯನಿರ್ವಹಣಾಧಿಕಾರವು ರಾಜ್ಯಪಾಲರದ್ದು. ಇವೆರಡು ಹೇಳಿಕೆ ಸರಿಯಾಗಿದೆ. ಸಂವಿಧಾನದ 155ನೇ ವಿಧಿ ಪ್ರಕಾರ ನೇಮಕ ಸಾಮಾನ್ಯವಾಗಿ ರಾಷ್ಟ್ರಪತಿಗಳು ಕೇಂದ್ರದ ಮಂತ್ರಿಮಂಡಲವು ಶಿಫಾರಸು ಮಾಡಿದವರನ್ನು ನೇಮಕ ಮಾಡುತ್ತಾರೆ. 4 is the right answer. ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ? ವಿಧಾನ ಪರಿಷತ್ತುಗಳ ಸದಸ್ಯರು. ವಿಧಿ 54 ರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಿಳಿಸುತ್ತದೆ. ಇದರ ಪ್ರಕಾರ ಲೋಕಸಭೆಯ ಚುನಾಯಿತ ಪ್ರತಿನಿಧಿಗಳು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ರಾಷ್ಟ್ರೀಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿಯ ಚುನಾಯಿತ ಸದಸ್ಯರು ಒಳಗೊಂಡು ವಿಶೇಷ ಮತದಾನದ ಮೂಲಕ ಆರಿಸಲಾಗುತ್ತದೆ. 3 is the right answer. ಸದಸ್ಯರಾಗದೆ ಮತದಾನದ ಹಕ್ಕು ಇಲ್ಲದೆ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು? ಅಟಾರ್ನಿ ಜನರಲ್. ವಿಧಿ 88ರ ಪ್ರಕಾರ ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಸಂಸತ್ತಿನ ಎರಡೂ ಸದನಗಳ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು. ಸಂಸತ್ತಿನ ಯಾವುದೇ ಸಮಿತಿಯ ಸದಸ್ಯರಾಗಬಹುದು, ಆದರೆ ಯಾವುದೇ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಮತದಾನ ಮಾಡುವ ಹಕ್ಕು ಹೊಂದಿಲ್ಲ. 4 is the right answer. ಭಾರತೀಯ ಸಂವಿಧಾನದ 44ನೇ ವಿಧಿಯು ಇದಕ್ಕೆ ಸಂಬಂಧಿಸಿದೆ. ಸಮಾನ ನಾಗರಿಕ ಸಂಹಿತೆ. ಭಾರತೀಯ ಸಂವಿಧಾನದ 44ನೇ ವಿಧಿ ಸಮಾನ ನಾಗರಿಕ ಸಂಹಿತೆಗೆ ಸಂಬಂಧಿಸಿದೆ. 4 is the right answer. ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಎ. ಕೇಂದ್ರ ಲೋಕಸೇವಾ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತದೆ. ಬಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಕೇಂದ್ರ ಸರ್ಕಾರದ ಆದೇಶದಿಂದ ತೆಗೆದುಹಾಕಬಹುದು. ಸರಿಯಾದ ಉತ್ತರ ಬಿ ಮಾತ್ರ. ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಕೇಂದ್ರ ಸರ್ಕಾರದ ಆದೇಶದಿಂದ ತೆಗೆದುಹಾಕಬಹುದು ಎಂಬಂತಹ ಹೇಳಿಕೆ ಸರಿಯಾಗಿದೆ. 2 is the right answer. ಎದ್ದು ನಿಲ್ಲು ಭಾರತ ಯೋಜನೆಯಡಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ. ಈ ಯೋಜನೆಯು ಪ್ರತಿ ಬ್ಯಾಂಕ್ ಶಾಖೆಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಶೀಲರಿಗೆ ಮಾತ್ರ ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿದೆ. ಬಿ. ಕನಿಷ್ಠ ಒಂದು ಬ್ಯಾಂಕ್ ವಿಭಾಗದ ಒಬ್ಬ ಮಹಿಳಾ ಉದ್ಯಮಿಗೆ ಬೆಂಬಲ ನೀಡುವುದು. ಸಿ. ಹಸಿರು ಕ್ಷೇತ್ರ ಉದ್ಯಮಶೀಲತೆಯ ಮಾತ್ರ ಇದರ ಬೆಂಬಲ ಲಭ್ಯವಿದೆ. ಹಾಗಾದರೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಕೊಟ್ಟಿರುವ 3 ಹೇಳಿಕೆಗಳು ಕೂಡ ಸರಿ. 1 is the right answer. 2016ರ ಏಪ್ರಿಲ್ 1ರಂದು ಜಾರಿಯಾದ ಈ ಯೋಜನೆಯು ವಾಣಿಜ್ಯ ಬ್ಯಾಂಕುಗಳ ಪ್ರತಿ ಶಾಖೆ ಉದ್ಯಮವನ್ನು ಸ್ಥಾಪಿಸಲು 10 ಲಕ್ಷದಿಂದ 1 ಕೋಟಿವರೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಸಾಲ ನೀಡುವ ಯೋಜನೆಯಾಗಿದೆ. 2011ರ ಜನಗಣತಿಯ ಮೇರೆಗೆ ಎಲ್ಲಾ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಾಕ್ಷರತೆಯಲ್ಲಿ 3 ಉನ್ನತ ಸ್ಥಾನವನ್ನು ಪಡೆದಿರುವಂತಹಗಳೆಂದರೆ ಕೇರಳ, ಲಕ್ಷದ್ವೀಪ ಮತ್ತು ಮಿಜೋರಾಂ. 3 is the right answer. 2011ರ ಜನಗಣತಿಯ ಮೇರೆಗೆ ರಾಷ್ಟ್ರೀಯ ಸರಾಸರಿಗಿಂತಲೂ ಹೆಚ್ಚು ಅನುಕೂಲಕರ ಲಿಂಗಾನುಪಾತವನ್ನು ಹೊಂದಿದ ರಾಜ್ಯಗಳೆಂದರೆ ಕೇರಳ, ಒರಿಸ್ಸಾ, ಗೋವಾ ಮತ್ತು ತಮಿಳುನಾಡು. 1 is the right answer.
ಭಾರತ ಸರ್ಕಾರವು ಇ ಬೀಚ್ ಪೋರ್ಟಲ್ ಅನ್ನು G2B ಸರ್ಕಾರದಿಂದ ವ್ಯವಹಾರ ಸೇವೆಗಳಿಗಾಗಿ ಇನ್ಫೋಸಿಸ್ನೊಂದಿಗೆ ಖಾಸಗಿ ಸಾರ್ವಜನಿಕ ಪಾಲುದಾರಿಕೆ ಸಹಾಯೋದ್ಯಮ ಜಾರಿಗೆ ತಂದಿತು. ಈ ಕೆಳಗಿನ ಯಾವ ಸೇವೆಗಳು ಈ ಪೋರ್ಟಲ್ನ ವ್ಯಾಪ್ತಿಗೆ ಬರುವುದಿಲ್ಲ? ಮಾರುಕಟ್ಟೆ ಬೆಂಬಲ ಇದು ಈ ಪೋರ್ಟಲ್ನ ವ್ಯಾಪ್ತಿಗೆ ಬರುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಆರ್ಥಿಕ ಅಭಿವೃದ್ಧಿಯಿಂದ ಆರ್ಥಿಕ ಬೆಳವಣಿಗೆಯನ್ನು ಪ್ರತ್ಯೇಕಿಸುವ ಇತ್ತೀಚಿನ ಸೂಚ್ಯವೆಂದರೆ ಮೇಲಿನ ಎಲ್ಲ, ಅಂದರೆ ತಲಾ ಆದಾಯದಲ್ಲಿನ ಹೆಚ್ಚಳ, ಸಂಸ್ಥೆಗಳು ಮತ್ತು ಧೋರಣೆಗಳಲ್ಲಿನ ಬದಲಾವಣೆಗಳು, ಪರಿಸರ ವಿಜ್ಞಾನ ಮತ್ತು ಪರಿಸರಕ್ಕಾಗಿ ಕಾಳಜಿ, ಆರ್ಥಿಕ ಅಭಿವೃದ್ಧಿಯಿಂದ ಆರ್ಥಿಕ ಬೆಳವಣಿಗೆಗೆ ಪ್ರತ್ಯೇಕಿಸುವ ಇತ್ತೀಚಿನ ಸೂಚ್ಯಗಳು. 4 ಈಸ್ ದಿ ರೈಟ್ ಆನ್ಸರ್. ಪೆಟ್ರೋಲಿಯಂ ಈ ಕೆಳಗಿನ ಯಾವುದರ ಮಿಶ್ರಣವಾಗಿದೆ? ಹೈಡ್ರೋಕಾರ್ಬನ್ಗಳು. ಹೈಡ್ರೋಕಾರ್ಬನ್ ಅಂದರೆ ಹೈಡ್ರೋಜನ್ ಮತ್ತು ಕಾರ್ಬನ್ಗಳ ಸಂಯುಕ್ತವೇ ಹೈಡ್ರೋಕಾರ್ಬನ್. ಪೆಟ್ರೋಲಿಯಂ ಇವೆರಡರ ಮಿಶ್ರಣ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಅಡುಗೆ ಅನಿಲದ ಮಿಶ್ರಣವಾಗಿದೆ? ಬ್ಯೂಟೇನ್ ಮತ್ತು ಪ್ರೋಪೇನ್. ಇದು ಅಡುಗೆ ಅನಿಲದ ಮಿಶ್ರಣ. ಬ್ಯೂಟೇನ್ C4H10 ಆದರೆ ಪ್ರೋಪೇನ್ C3H8 ಇದರ ಅಣುಸೂತ್ರ. 3 ಈಸ್ ದಿ ರೈಟ್ ಆನ್ಸರ್. ಈ ಪ್ರಾಣಿ ರಕ್ತವಿಲ್ಲದಿದ್ದರೂ ಉಸಿರಾಡುತ್ತದೆ. ಹೈಡ್ರಾ ಪ್ರಾಣಿಗೆ ರಕ್ತವಿಲ್ಲ, ಇದು ಆದರೂ ಉಸಿರಾಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಇದೊಂದು ಅಕಶೇರುಕ. ಕೀಟಗಳು ಈ ವರ್ಗಕ್ಕೆ ಸೇರುತ್ತವೆ. ಸಂಧಿಪದಿಗಳು. ಎಲ್ಲ ಕೀಟಗಳು ಕೂಡ ಸಂಧಿಪದಿಗಳ ವರ್ಗಕ್ಕೆ ಸೇರುತ್ತವೆ. ಅಕಶೇರುಕ ವಂಶಗಳಲ್ಲಿ ಅತ್ಯಂತ ದೊಡ್ಡ ವಂಶ ಎಂದರೆ ಸಂಧಿಪದಿ. 2 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ? ಘಟಪ್ರಭಾ ನದಿ. ಗೋಕಾಕ್ ಜಲಪಾತವನ್ನು ಭಾರತದ ನಯಾಗಾರ ಎಂದು ಕರೆಯಲಾಗುತ್ತದೆ. ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಘಟಪ್ರಭಾ ನದಿಯಲ್ಲಿ ಉಂಟಾಗಿರುವ ಜಲಪಾತವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಯಾವಾಗ ಸ್ಥಾಪಿಸಲಾಯಿತು? ಡಿಸೆಂಬರ್ 2005. ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಡಿಸೆಂಬರ್ 2005ರಲ್ಲಿ ಪ್ರಾರಂಭಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನು ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತದೆ? ಸಮುದ್ರಗುಪ್ತ. ಸಮುದ್ರಗುಪ್ತ ಸಾಮ್ರಾಟನ ನಾಣ್ಯಗಳು ಅವನು ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತದೆ. ಇವನ ಮತ್ತೊಂದು ಹೆಸರು ಕಚ. 1ನೇ ಚಂದ್ರಗುಪ್ತನು ಸಮುದ್ರಗುಪ್ತನಿಗೆ ಇಡೀ ಪ್ರಪಂಚವನ್ನೇ ಆಳು ಎಂದು ಹೆಸರಿಸಿದನೆಂದು ಅಲಹಾಬಾದ್ ಸ್ತಂಭ ಶಾಸನ ತಿಳಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ತುಘಲಕ್ ಸಂತತಿಯ ಸ್ಥಾಪಕ? ಫಿಯಾಸುದ್ದೀನ್ ತುಘಲಕ್. ತುಘಲಕ್ ಸಂತತಿಯ ಸ್ಥಾಪಕ ಫಿಯಾಸುದ್ದೀನ್ ತುಘಲಕ್. 4 ಈಸ್ ದಿ ರೈಟ್ ಆನ್ಸರ್. ಶಾಹನಾಮ ಬರೆದ ಲೇಖಕರು ಯಾರು? ಫಿರ್ದೌಸಿ. ಶಾಹನಾಮ ಬರೆದ ಲೇಖಕರು ಫಿರ್ದೌಸಿ. ಪರ್ಷಿಯಾದ ಲೇಖಕ ಫಿರ್ದೌಸಿಯು 977-1010ರಲ್ಲಿ ಶಾಹನಾಮ ಪುಸ್ತಕವನ್ನು ಬರೆದನು. ಈ ಪುಸ್ತಕವು ಇರಾನಿನ ರಾಷ್ಟ್ರೀಯ ಮಹಾಕಾವ್ಯವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಸ್ಮಾರಕಗಳನ್ನು ನಿರ್ಮಿಸಿದ ಅವುಗಳ ಸರಿಯಾದ ಕಾಲಾನುಕ್ರಮಣ ಯಾವುದು? ಕಾಲಾನುಕ್ರಮಣಕ್ಕೆ ಕುತುಬ್ ಮಿನಾರ್, ಬುಲಂದ್ ದರ್ವಾಜಾ, ಕೆಂಪು ಕೋಟೆ, ಗೋಳಗುಮ್ಮಟ. 3 ಈಸ್ ದಿ ರೈಟ್ ಆನ್ಸರ್. ಕುತುಬ್ ಮಿನಾರ್ನ ಸ್ಥಾಪಕ ಕುತುಬುದ್ದೀನ್ ಐಬಕ್ 1192ರಲ್ಲಿ, ಬುಲಂದ್ ದರ್ವಾಜಾ 1601, ಕೆಂಪು ಕೋಟೆ 1639, ಗೋಳಗುಮ್ಮಟ 1656. ಸೊ 3 ಈಸ್ ದಿ ರೈಟ್ ಆನ್ಸರ್. ಚೋಳ ಸಾಮ್ರಾಜ್ಯದ ಸ್ಥಾಪಕ? ಕರಿಕಾಳ ಚೋಳ. ಚೋಳ ಸಾಮ್ರಾಜ್ಯದ ಸ್ಥಾಪಕ ಕರಿಕಾಳ ಚೋಳ. ಇನ್ನು ಹೊಯ್ಸಳರು, ಇದರ ಸ್ಥಾಪಕ ಸಳ. ಹಾಗೆ ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಸಂಸ್ಥೆ ಗ್ರಾಹಕರಿಗೆ ಸಾಲ ಕೊಡುತ್ತದೆ? IDBI. ಕೈಗಾರಿಕಾ ಹಣಕಾಸು ವಿಷಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಆಗಿ IDBI ಕಾರ್ಯನಿರ್ವಹಿಸುತ್ತದೆ. ಮರು ಹಣಕಾಸು ಸೌಲಭ್ಯ ಮತ್ತು ಎಲ್ಲ ಕೈಗಾರಿಕಾ ಹಣಕಾಸು ಸಂಸ್ಥೆಗಳ ನಡುವೆ ಸಮನ್ವಯ ತರುವ ಸಂಸ್ಥೆಯಾಗಿದೆ. ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅನ್ನು 1964 ಜೂನ್ 1ರಂದು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್.
ಡೈನೋಸಾರ್ ಎಂಬ ಪದ ಯಾರು ಮೊಟ್ಟ ಮೊದಲ ಸಲ ಬಳಸಿದರು? ರಿಚರ್ಡ್ ಓವನ್. 19ನೇ ಶತಮಾನದಲ್ಲಿ ಡೈನೋಸಾರ್ ಪಳೆಯುಳಿಕೆಗಳನ್ನು ಮೊದಲು ಗುರುತಿಸಲಾಯಿತು. 1842ರಲ್ಲಿ ಪುರಾತತ್ವ ಶಾಸ್ತ್ರಜ್ಞ ರಿಚರ್ಡ್ ಓವೆನ್ ಡೈನೋಸಾರ್ ಎಂಬ ಪದವನ್ನು ಬಳಸಿದರು. ಇದು ಭಯಂಕರವಾಗಿ ದೊಡ್ಡದು ಮತ್ತು ಹಲ್ಲಿ ಅಥವಾ ಸರೀಸೃಪ ಎಂಬ ಅರ್ಥವನ್ನು ನೀಡುತ್ತದೆ. 1 is the right answer. ರೆಪೋ ರೇಟ್ ನಿಗದಿಪಡಿಸುವ ಸಂಸ್ಥೆ? ಭಾರತೀಯ ರಿಸರ್ವ್ ಬ್ಯಾಂಕ್. ರೆಪೋ ದರವನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗದಿಪಡಿಸುತ್ತದೆ. ರೆಪೋ ದರ ಎಂದರೆ ವಾಣಿಜ್ಯ ಬ್ಯಾಂಕ್ಗಳು RBIನಿಂದ ಪಡೆಯುವ ಸಾಲಕ್ಕೆ ವಿಧಿಸುವ ಬಡ್ಡಿ ದರ. ರಿವರ್ಸ್ ರೆಪೋ ದರ ಎಂದರೆ ವಾಣಿಜ್ಯ ಬ್ಯಾಂಕುಗಳು RBIಗೆ ನೀಡುವ ಸಾಲಕ್ಕೆ ವಿಧಿಸುವ ಬಡ್ಡಿ ದರ. 3 is the right answer. ಟರ್ನ್ ಓವರ್ನ ಆಧಾರದ ಮೇಲೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ, ದಟ್ ಈಸ್ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ದೇಶಾದ್ಯಂತ ಷೇರುಗಳ ವಹಿವಾಟವನ್ನು ನಡೆಸಲು ಸ್ಥಾಪಿಸಲಾದ ಭಾರತದ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿದೆ ಹಾಗೂ ವ್ಯವಹಾರ ಪ್ರಮಾಣದಲ್ಲಿ ಜಗತ್ತಿನ 3ನೇ ದೊಡ್ಡ ಷೇರು ಮಾರುಕಟ್ಟೆಯಾಗಿದೆ. ಇದನ್ನು 1992ರಲ್ಲಿ ಮುಂಬೈನಲ್ಲಿ ಸ್ಥಾಪಿಸಲಾಯಿತು. 2 is the right answer. ಯಾವ ವಿಜ್ಞಾನಿಯನ್ನು ರಾಷ್ಟ್ರೀಯ ಪ್ರಯೋಗಶಾಲೆಗಳ ಸ್ಥಾಪಕ ಎಂದು ನೆನಪಿಸಿಕೊಳ್ಳಲಾಗುತ್ತದೆ? ಶಾಂತಿ ಸ್ವರೂಪ್ ಭಟ್ನಾಗರ್. ಶಾಂತಿ ಸ್ವರೂಪ್ ಭಟ್ನಾಗರ್ ವಿಜ್ಞಾನಿಯನ್ನು ರಾಷ್ಟ್ರೀಯ ಪ್ರಯೋಗಶಾಲೆಗಳ ಸ್ಥಾಪಕ ಎಂದು ನೆನಪಿಸಿಕೊಳ್ಳುವರು. 2 is the right answer. ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಈ ವರ್ಷ ನಡೆಯಿತು. 1565. ರಾಮರಾಯ ತನ್ನ ರಾಜ್ಯ ವಿಸ್ತಾರಕ್ಕಾಗಿ ಶಾಹಿ ಸುಲ್ತಾನರ ಮಧ್ಯೆ ಜಗಳಗಳನ್ನುಂಟು ಮಾಡುತ್ತಿದ್ದನು. ಇದನ್ನು ಅರಿತ ಗೋಲ್ಕೊಂಡದ ಕುತುಬ್ ಶಾ, ಅಹಮದ್ ನಗರ ನಿಜಾಂ ಶಾ, ಬೀದರ್ನ ಬರೀದ್ ಶಾ, ಬಿಜಾಪುರ ಆದಿಲ್ ಶಾ ಸೇರಿ ರಕ್ಕಸ ತಂಗಡಿ ಯುದ್ಧದಲ್ಲಿ ರಾಮರಾಯನ ಮೇಲೆ ಯುದ್ಧ ಸಾರಿದರು. 1 is the right answer. ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರಗಳು ಎಲ್ಲಿವೆ? ರಾಯಚೂರು ಮತ್ತು ಬಳ್ಳಾರಿ. ಕರ್ನಾಟಕದಲ್ಲಿ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರಗಳನ್ನು ನೋಡಬಹುದು. 2 is the right answer. ಜಲ್ಲಿಕಟ್ಟು ಯಾವ ಹಬ್ಬದೊಂದಿಗೆ ನಂಟು ಹೊಂದಿದೆ? ಪೊಂಗಲ್. ಜಲ್ಲಿಕಟ್ಟು ಪೊಂಗಲ್ ಹಬ್ಬದ ದಿನದಂದು ತಮಿಳುನಾಡಿನಲ್ಲಿ ವಾರ್ಷಿಕವಾಗಿ ಆಚರಿಸಲಾಗುತ್ತದೆ. 1 is the right answer. ಯಾವ ಕ್ರೀಡೆಗೆ ಅಶ್ವಿನಿ ಪನ್ನಪ್ಪ ಅರ್ಜುನ ಪ್ರಶಸ್ತಿ ಗೆದ್ದರು? ಬ್ಯಾಡ್ಮಿಂಟನ್. ಅಶ್ವಿನಿ ಪೊನ್ನಪ್ಪ ಕರ್ನಾಟಕದ ಕೊಡಗು ಜಿಲ್ಲೆಯ ಮೂಲದ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ. ಅರ್ಜುನ ಪ್ರಶಸ್ತಿಯನ್ನು 1961ರಲ್ಲಿ ಸ್ಥಾಪಿಸಲಾಯಿತು. 2 is the right answer. ಫೇಸ್ಬುಕ್ನ ಸ್ಥಾಪಕ ಯಾರು? ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ನ ಸ್ಥಾಪಕ. ಫೇಸ್ಬುಕ್ ಒಂದು ಸಾಮೂಹಿಕ ಜಾಲತಾಣವಾಗಿದ್ದು ಇದನ್ನು ಮಾರ್ಕ್ ಜುಕರ್ಬರ್ಗ್ ಫೆಬ್ರವರಿ 2004ರಲ್ಲಿ ಸ್ಥಾಪಿಸಿದರು. ಇದರ ಕೇಂದ್ರ ಕಚೇರಿ ಕ್ಯಾಲಿಫೋರ್ನಿಯಾದ ಮೆನ್ಲೋ ಪಾರ್ಕ್ನಲ್ಲಿದೆ. 3 is the right answer. ಭಾರತದಲ್ಲಿ ಕಮಾಡಿಟೀಸ್ ಮಾರುಕಟ್ಟೆ ನಿಯಂತ್ರಕರು ಯಾರು? ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ 1953ರಲ್ಲಿ ಸ್ಥಾಪಿಸಲಾಗಿದೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಈ ಕಮಿಷನ್ ಭಾರತದಲ್ಲಿ ವಸ್ತುಗಳ ಮುಖ್ಯ ನಿಯಂತ್ರಕವಾಗಿದೆ. ಈ ಕಮಿಷನ್ ಅನ್ನು ಹಣಕಾಸು ಸಚಿವಾಲಯ ಮೇಲ್ವಿಚಾರಣೆ ಮಾಡುತ್ತದೆ. 4 is the right answer. ಈ ಕೆಳಗಿನದರಲ್ಲಿ ತೊಡಗಿಕೊಳ್ಳುವ ರಾಜ್ಯಗಳ ಪರಿಸ್ಥಿತಿಗೆ ಕರೆನ್ಸಿ ಯುದ್ಧವು ಸಂಬಂಧಿಸಿದೆ. ತಮ್ಮ ಕರೆನ್ಸಿಗಳ ಅಪಮೌಲ್ಯ ಮಾಡುವಿಕೆ. 3 is the right answer. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.